ಈಗ SIR ಅಂತ ಬರ್ತಾ ಇದೆ. SIR ಅಂದ್ರೆ ಮತದಾರರ ಪರಿಷ್ಕರಣೆ. ಸೊ ನೀವೆಲ್ಲರೂ ಕೂಡ ಮತ್ತೆ ನಿಮ್ಮ ಓಟನ್ನು ನೀವು ಉಳಿಸ್ಕೊಳ್ಬೇಕು. ಈಗ ನಾನು ಅಧಿಕಾರಕ್ಕೆ ಬಂದಕ್ಕೆ ಈಗ ನಿಮ್ಗೆಲ್ಲ ಅನ್ನಭಾಗ್ಯ ಬಂತು, ಎಲ್ಲರೂ ಗೃಹ ಜ್ಯೋತಿ ಬಂತು, ಎಲ್ಲ ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಬಂತು, ತಾಯಂದಿರಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡುವಂಥದ್ದು. ಇವತ್ತು ಒಂದೊಂದು ಕುಟುಂಬಕ್ಕೆ 5,000 ರೂಪಾಯಿ ಯಾವ್ದಾದ್ರು ರೀತಿಯಲ್ಲಿ ಸಹಾಯ ಮಾಡೋ ರೀತಿಯಲ್ಲಿ ಈ ಬಾರಿ ಅಧಿಕಾರಕ್ಕೆ ಬಂದಕ್ಕೆ ನಾವು ಸಹಾಯವನ್ನು ಮಾಡ್ಕೊಂಡು ನಾವು ಬರ್ತಾ ಇದೀವಿ. ಇದಕ್ಕೆ ಈಗೂ ಕೂಡ ಮುಂದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಅಧಿಕಾರ ತೆಗೆದುಕೊಂಡಂತ ಮೊದಲಿನಿಂದ ಮತ್ತು ನಿಮ್ಮೆಲ್ಲ ದಾಖಲೆಗಳನ್ನ, ಆಸ್ತಿ ದಾಖಲೆಗಳನ್ನ ಸರಿ ಮಾಡಿಕೊಟ್ಟು ಜಮೀನನ್ನ ಪೂರಿ ಮಾಡಿಕೊಟ್ಟು ನಿಮ್ಮೆಲ್ಲರೂ ಕೂಡ ಅನುಕೂಲ ಮಾಡುವಂತ ಕೆಲಸವನ್ನ ಈಗಾಗಲೇ ತೀರ್ಮಾನವನ್ನ ನಾನು ಮಾಡಿದ್ದೇನೆ. ಸೊ ಅದರಿಂದ ಇವತ್ತು ತಾವೆಲ್ಲ ನನಗೆ ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದೀನಿ. ಹುಷಾರು, SIR ನಮ್ಮ ಓಟ್ ಇದೆ ಅಂತ ಇಲ್ಲ. ಈಗ ಯಾರೇ ಆಗಲಿ, ನನ್ನ ಆದಿಯಾಗಿ ನಿಮ್ಮ ಆದಿಯಾಗಿ ಯಾವುದೇ MLA ಆದಿಯಾಗಿ ಎಲ್ಲರೂ ಕೂಡ ಓಟನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮ್ಮ ಮತದಾರರಲ್ಲಿ ಮತ್ತೆ ಉಳಿಸ್ಕೊಳ್ಬೇಕು. ಈ ನಿಮ್ಮ ಊರಿಗೆ SIRಗೋಸ್ಕರ ನಮ್ಮ ಅಂಗನವಾಡಿಯವರು, ಶಿಕ್ಷಕರು ನಿಮ್ಮ ಮನೆ ಬಾಗಿಲು ಬಂದು ಅರ್ಜಿ ಕೊಡ್ತಾರೆ. ಆಗ ಅವ್ರು ಎಲ್ಲೇ ಕೆಲಸದಲ್ಲಿರಲಿ ಅವ್ರ ಕೈಯಲ್ಲಿ ಸಹಿ ಹಾಕಿಸ್ಕೊಂಡು ಬಂದು ವಾಪಸ್ ಅವ್ರಿಗೆ ಕೊಡಬೇಕು. ನಮ್ಮ PLAಗಳು ಊರು ಕೆಳಗೆ ಏಜೆಂಟ್ ನಾವು ಮಾಡಿರ್ತೀವಿ, ಅವ್ರಿಗೆ ನೀವು ಫಾರಂ ಕೊಡಬೇಕು, ಇಲ್ಲ ಅವ್ರಿಗೆ ನೇರವಾಗಿ ಕೊಡಬೇಕು, ಎತ್ಕೊಂಡೋಗಿ ಅವ್ರು ಕೊಡ್ತಾರೆ. ಆಗ ನಿಮ್ಮ ಓಟು ನಿಮ್ಮ ಹೆಸರಲ್ಲಿ ಇರಬೇಕು. ಆಗ ಮಾತ್ರ ಗೃಹಲಕ್ಷ್ಮಿ ಸಿಗ್ತದೆ. ಆಗ ಮಾತ್ರ ನಿಮಗೆ ಕಾರ್ಡ್ ಓಡಾಡಲಿಕ್ಕೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು. ಆಗ ಮಾತ್ರ ಗೃಹ ಜ್ಯೋತಿ ಉಚಿತವಾಗಿ ಸಿಗ್ತದೆ. ಆಗ ಮಾತ್ರ ಅನ್ನಭಾಗ್ಯ ಬರ್ತದೆ. ಇಲ್ಲಾಂದ್ರೆ ನಿಮ್ಗೆ ಯಾವುದೂ ಸಿಗುದಿಲ್ಲ. ಹುಷಾರಾಗಿರಿ ದಯವಿಟ್ಟು. ಈಗ ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಓಟು ತೆಗೆದಾಕ್ಬಿಟ್ರು, ತಮಿಳುನಾಡಲ್ಲಿ 60 ಲಕ್ಷ ಓಟ್ ತೆಗೆದಾಕ್ಬಿಟ್ರು. ಆದ್ರೆ ಕೇರಳದಲ್ಲಿ ಬರೀ 1-2-3 ಲಕ್ಷ ಓಟ್ ಮಾತ್ರ ತೆಗೆದು. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ವಿಶೇಷವಾಗಿ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಬಹಳ ತೊಂದರೆ ಇದೆ. ಬಹಳ ಹುಷಾರಾಗಿರ್ಬೇಕು. ನಾನು ನನ್ನೆಲ್ಲ ಈ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅವನು ಯಾವುದೇ ಪಾರ್ಟಿನಾಗಲಿ ಅವನ ಮತದಾರರ ಹಕ್ಕನ್ನು ಇರಬೇಕು. ಅವನು ಇಲ್ಲೇ ಮನೆ ಇಟ್ಕೊಂಡು ಇಲ್ಲೇ ಕೆಲಸಕ್ಕೆ ಹೋಗಿರ್ಲಿ, ಆದ್ರೆ ಅವನ ಊರಲ್ಲೇ ಓಟನ್ನು ಇಟ್ಕೊಳ್ಬೇಕು. ಅದನ್ನ ನೀವು ಹುಷಾರಾಗಿ ನೀವೆಲ್ಲ ಸೇರಿ ಇನ್ನೊಂದು 15 ದಿನದಲ್ಲಿ ಪ್ರಾರಂಭ ಆಗ್ತದೆ. ಇದನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಏನು ಎನ್ಯುಮರೇಷನ್ ಫಾರಂ ಅಂತ ಕೊಡ್ತಾರೆ, ಅರ್ಜಿ ಕೊಡ್ತಾರೆ. ಆ ಅರ್ಜಿಗೆ ನೀವು ಸಿಗ್ನೇಚರ್ ಹಾಕಿ ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಹೆಸರುಗಳನ್ನು ಮಾಡಿ ಇನ್ನೇನಾದ್ರು ದಾಖಲಾಗಬೇಕು ಅಂತಂದ್ರೆ ನಿಮ್ಮ ವಾಸದ ಪತ್ರ, ಮತ್ತೊಂದು ಕೆಲವು ಗುರುತಿನ ಚೀಟಿ ಇದೆ, ಅದ್ರ ಒಳಗಡೆ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟಾಗ ಮಾತ್ರ ನಿಮ್ಮ ಓಟ್ ಉಳ್ಕೊಳ್ತದೆ. ಇಲ್ಲ ಅಂದ್ರೆ ಓಟ್ ಉಳ್ಕೊಳ್ಳೋದಿಲ್ಲ. ಓಟ್ ಇಲ್ಲ ಅಂದ್ರೆ ನಿಮ್ಗೆ ಯಾವ ಸೌಲಭ್ಯ ಸಿಗುದಿಲ್ಲ. ದಯವಿಟ್ಟು ಇದಕ್ಕೆ ಆಮೇಲೆ ಬಂದು ನನ್ ಕಿತ್ತಾಕ್ಬಿಟ್ಟವ್ರೆ, ನನ್ನ ಓಟ್ ಕಿತ್ತಾಕ್ಬಿಟ್ಟವ್ರೆ, ನನ್ನ ಮಗ ಬೆಂಗಳೂರಿಂದ ಗೊತ್ತಾಗ್ಲಿಲ್ಲ ಅನ್ನೋದು ಯಾರು ಕೂಡ ಯಾಮಾರಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾವು ಹುಷಾರಾಗಿಡಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮ್ಗೆ ಎಷ್ಟು ಯಾವ ರೀತಿ ನಿಮ್ ಋಣ ತೀರಿಸಬೇಕು ಅನ್ನೋದು ನನಗೆ ಅರ್ಥ ಆಗ್ತದೆ. ಆದ್ರೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಾನು ಕಷ್ಟದಲ್ಲಿದ್ದಾಗ, ನಾನು ಜೈಲಲ್ಲಿದ್ದಾಗ ನೀವು ಮಾಡಿದಂತ ಹೋರಾಟ, ನೀವು ಮಾಡಿದಂತ ಪ್ರಾರ್ಥನೆ, ನೀವು ಕೊಟ್ಟಂತ ಹರಿಗಳು, ನಿಮ್ಮ ಆಶೀರ್ವಾದ, ಆ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಿಮ್ಮ ಒಬ್ಬ ಕನ್ನಡ ಕ್ಷೇತ್ರದ ಒಬ್ಬ ಶಾಸಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಇದೆ. ಆಯ್ತು, ಅದಕ್ಕೆ ಇದು ಇಲ್ಲಿಗೆ ಮುಗಿಯಂಗಿಲ್ಲ. ಇದು ಬರೀ 2 ವರ್ಷದ ಮುಖ್ಯಮಂತ್ರಿ ಆದ ಸಾಲು. ಮತ್ತೆ 2028ರಲ್ಲಿ ಗೆಲ್ಲಬೇಕು. ನೀವೆಲ್ಲರೂ ಕೂಡ ನನ್ನ ಮನೆ ತೆರೆದಿದೆ. ಪಾರ್ಟಿ ಪಕ್ಷ ನೋಡಕ್ ಹೋಗ್ಬೇಡಿ, ಯಾವ ಬಿಜೆಪಿನೂ ನೋಡಕ್ ಹೋಗ್ಬೇಡಿ, ದಳನೂ ನೋಡಕ್ ಹೋಗ್ಬೇಡಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನನ್ನ ಮನೆ ಬಾಗಿಲು ಎಲ್ಲರಿಗೂ ತೆಗೆದಿದೆ. ನಾನು ಮುಖ್ಯಮಂತ್ರಿ ರಾಜ್ಯಕ್ಕೆ, ನಾನು ಮುಖ್ಯಮಂತ್ರಿ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಾನು ಪೊಲೀಸ್ ಸ್ಟೇಷನ್ ಹೇಳಿದ್ದೀನಿ, ಯಾರು ರಾಜಕೀಯವಾಗಿ ಕೇಸು ಪಾಸು ಬಂದು ಅಂದ್ರೆ ಯಾರು ಎಂಟರ್ಟೈನ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಎಲ್ಲ ರಾಜಿ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು, ಶಾಂತಿಯಿಂದ ಇರಬೇಕು. ಇಲ್ಲಾಂದ್ರೆ ಪ್ರತಿಯೊಂದು ಕೂಡ ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳಿ ನನಗೆ ಕೆಟ್ಟ ಹೆಸರು ಬರ್ತದೆ. ಯಾರು ಒಬ್ಬರು ಮಾಡಿದ್ರು ಕೆಟ್ಟ ಹೆಸರು ಬರ್ತದೆ. ಇದು ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ನೀವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಇವತ್ತು ನಾನು ದಳದವರಿಗೆ, ಬಿಜೆಪಿಯವರಿಗೆ ಕೇಳ್ತಾ ಇದ್ದೀನಿ, ನನ್ನ ಮನೆ ಬಾಗಿಲು ತೆರೆದಿದೆ. ನನ್ನ ಹೃದಯಕ್ಕೆ ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಳಕ್ಕೆ ನಾನು ಸಿದ್ಧ ಆಗಿದ್ದೇನೆ. ನೀವು ದಯವಿಟ್ಟು ನೀವು ಯೋಚನೆ ಮಾಡಕೋಬೇಡಿ. ಈಗ ದಳದವರಾಗಲಿ
ಇನ್ನೊಬ್ಬ ಡಿ ಕೆ ಶಿವಕುಮಾರ್ ತಯಾರು ಮಾಡಕ್ ಆಯ್ತಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡಕ್ ಆಗ್ತದ? ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡಿ. ನಿಮ್ಮ ಅಸೂಯೆ, ದ್ವೇಷ, ಮನವ ನೀವು ಬಿಡ್ಬೇಕು, ಅವರು ಬಿಡ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಇರುತ್ತೆ. ಲೋಕಲ್ ಪಂಚಾಯತಿಗಳ ಜಗಳ ಆಗ್ಬೋದು, ಸೊಸೈಟಿಗಳ ಜಗಳ ಆಗ್ಬೋದು, ಬೇರೆ ರೀತಿ ಜಗಳ ಆಗ್ಬೋದು, ಹಂಚಂಕೆ ಜಗಳ ಆಗ್ಬೋದು. ದಯವಿಟ್ಟು ನಾವೆಲ್ಲ ಮರೆತು ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ದುಡಿಯೋಣ. ಆದ್ರಿಂದ ಎಲ್ಲರಿಗೂ ಕೂಡ ನೀವು ಕಾರ್ಯಕರ್ತರು ಅವ್ರ ಮನೆ ಬಾಗಿಲು ಹೋಗಿ ನಾನು ಕರಿತಾ ಇದ್ದೀನಿ ಅಂತ ಹೇಳಿ ಸ್ವಾಗತ ಮಾಡಿ ನಾನು ಭೇಟಿ ಮಾಡ್ತೀನಿ. ಅವ್ರಿಗೆ ಏನ್ ಬೇಕೋ ಬೆಂಬಲವಾಗಿ ಜೊತೆಗಿದ್ಕೊಂಡು ಎಲ್ಲ ಶಾಂತಿಯಾಗಿ ಇಲ್ಲೊಂದು ಮಾದರಿ ಕ್ಷೇತ್ರ ಮಾಡಬೇಕು. ನಿಮ್ಗೆ ಏನೇನ್ ಆಗ್ಬೇಕು ಅಂತ ಹೇಳಿ ಈಗ ಒಂದು ಪಟ್ಟಿ ಮಾಡ್ಕೊಳ್ಳಿ, ಪಂಚಾಯತಿಯಲ್ಲಿ ಕೂತ್ಕೊಂಡು ಪಟ್ಟಿ ಮಾಡ್ಕೊಳ್ಳಿ. ಕನಕಪುರದಲ್ಲಿ ನಾನೊಂದು ಅಧಿಕಾರಿನ ಇಟ್ಟಿರ್ತೀನಿ, KS ಅಧಿಕಾರಿನ ಇಟ್ಟಿರ್ತೀನಿ. ಅಲ್ಲಿ ಬಂದು ಅರ್ಜಿ ಕೊಡಿ. ನಾನು ಬೆಂಗಳೂರಲ್ಲಿ ಭೇಟಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಲ್ಲಿ ಬಂದು ಅರ್ಜಿ ಕೊಡಿ. ನಾನು ಸಾಯಂಕಾಲ ಬಂದು ಕೊಡ್ತೇನೆ. ನಾನು ಸುರೇಶ್ ಕೂತ್ಕೊಂಡು ನಾನು ನೋಡ್ತೀವಿ, ಲೀಡ್ಗಳು ನೋಡ್ತೀವಿ, ಏನಾಗಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಇದನ್ನ ಉಪಯೋಗಿಸ್ಕೊಳ್ಳುವಂತ ಕೆಲಸ ನೀವು ಮಾಡಬೇಕು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಈ ಅಧಿಕಾರ ನನ್ನಲ್ಲ, ಈ ಅಧಿಕಾರ ನಿಮ್ಮದು. ನಾನು ಎಷ್ಟೇ ದೊಡ್ಡವನಾದ್ರೂ ಕೂಡ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕೂಡ, ಏನಿದ್ರು ನಮ್ಮ ಬಾಳೆ ಕೆಳಗಡೆ ಯಾರು ಓಟ್ಲು ಬಿಡ್ಬೋದು ನಮ್ಮ ಹುಡುಗ, ಆ ಬಾಳೆ ಕೆಳಗಡೆ ಕನಕಪುರಕ್ಕೆ ಬಂದಿದ್ದಾಗೆ ನಾನು ಯಾವುದೂ ಇಲ್ಲ. ನೀವೇನಿದ್ರು ನಾನು ನಿಮ್ಮ ಮನೆಯ ಸೇವಕ. ಇವತ್ತು ಆ ನಾಯಕರುಗಳು ಹಿಂದೆ ಇದ್ದಂತ ಎಲ್ಲ ನಾಯಕರು ಹೇಳಿದ್ನಲ್ಲ ನಾನು, ಹರಿಹರ ಬಸವರಾಜ್ ಇರ್ಬೋದು, ನಮ್ಮ ತುರ್ಮಲಿಗೌಡರು ಇರ್ಬೋದು, ತೂತೂರು ಮಗಳೆಲ್ಲ ಎಷ್ಟು ನನಗೆ ಬೆಂಬಲವಾಗಿ ನಿಂತ್ಕೊಂಡು, ನಮ್ಮ ಸಾತ್ತೂರು ಚಿಕ್ಕಣ್ಣವ್ರ ಮಗ ಬಸವರಾಜ್ ಇರ್ಬೋದು, ಜವರೇಗೌಡರು ಎಲ್ಲ ಎಷ್ಟು ಯಾವ ರೀತಿಯಲ್ಲಿ ಸಹಕಾರ ಕೊಟ್ಟರು ಅನ್ನೋದನ್ನ ನಾನು ಮನಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಮ್ಮಿ ಶೆಟ್ಟರು, ಶಿವಣ್ಣವರೆಲ್ಲ ಇವತ್ತು ಇಲ್ಲೇ ಇರ್ಬೋದು. ಆದ್ರೂ ಕೂಡ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ. ಇವತ್ತೆಲ್ಲ ಅವರು ನಡೆದಂತ ದಾರಿಯಲ್ಲಿ ನಾನು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು. ಈ ರಾಜ್ಯಕ್ಕೆ ಈ ಸೇವೆ ಅನುಕೂಲ ಆಗಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಕ್ಕೆ ತಮ್ಮೆಲ್ಲರೂ ಕೂಡ ಒಸಿ ಶುಭ ಹಾರೈಸಿ